ಹಲೋ ಗೆಳೆಯರೇ, ನಾನು ಶಿವರಾಜ. 25 ವರ್ಷದ ನಾನು ಬಳ್ಳಾರಿಯಲ್ಲಿ ಬಿಸಿನೆಸ್ ಮಾಡ್ತಾ ಇದ್ದೇನೆ. ನನಗೆ ತಂದೆ ತಾಯಿ ಇಲ್ಲ. ಅವರು ನಾನು ಕಾಲೇಜಿನಲ್ಲಿ ಇದ್ದಾಗಲೇ ತೀರಿ ಹೋಗಿದ್ದರು. ಆಮೇಲೆ ನನ್ನನ್ನು ನನ್ನ ದೊಡ್ಡಮ್ಮ ಸಾಕಿ ಸಲುಹಿದರು. ಅವರಿಗೂ ಕೂಡ ಗಂಡ ಇರಲಿಲ್ಲ. ಅವರು ನನ್ನನ್ನು ಅವರ ಮಗಳು ಕಮಲಾಳನ್ನು ಸಾಕಿದರು. ನನ್ನ ದೊಡ್ಡಮ್ಮ ನೋಡೋಕೆ ಸುಂದರವಾಗಿದ್ದು ಯಾರೇ ನೋಡಿದರೂ ಅವರನ್ನು ಬಯಸುತ್ತಿದ್ದರು. ನಾನು ಪಿಯುಸಿಯಲ್ಲಿ ಇದ್ದಾಗ ಒಂದು ಘಟನೆ ನಡೆಯಿತು. ನನ್ನ ಕಾಲೇಜು ಬೇಗ ಮುಗಿದ ಕಾರಣ ಆ ದಿನ ನಾನು ಮನೆಗೆ ಬೇಗ ಹೋದೆ. ಆಗ ಮನೆ ಬಾಗಿಲು ಹಾಕಿತ್ತು. ಸ್ವಲ್ಪ ಟೈಮ್ ಆದ ಮೇಲೆ ಬಾಗಿಲು ತೆರೆಯಿತು. ಆದರೆ ಒಳಗಡೆ ಒಬ್ಬ ಕೂತಿದ್ದ. ನಾನು ಅವನು ಯಾರು ಅಂತ ಕೇಳಿದಾಗ ನನ್ನ ದೊಡ್ಡಮ್ಮ ಅವನು ಫ್ಯಾನ್ ರಿಪೇರಿ ಮಾಡೋಕೆ ಬಂದಿದ್ದ. ನಾನೇ ಕರೆಸಿದೆ. ಒಳಗೇರಿ ರಿಪೇರಿ ಮಾಡ್ತಾ ಇದ್ದ ಕಾರಣ ಬಾಗಿಲು ತೆಗೆಯೋಕೆ ಲೇಟಾಯ್ತು ಅಂತ ಹೇಳಿದ್ರು. ನಾನು ಬ್ಯಾಗ್ ಇಡೋಕೆ ಅಂತ ಒಳಗಡೆ ಹೋದಾಗ ಹಾಸಿಗೆ ಎಲ್ಲಾ ಚೆಲ್ಲಪಿಲ್ಲಿ ಆಗಿತ್ತು. ನಾನು ಬ್ಯಾಗ್ ಇಟ್ಟು ಹೊರಗಡೆ ಬಂದು ದೊಡ್ಡಮ್ಮನ್ನು ನೋಡಿದಾಗ ಅವಳ ಕೂದಲು ಎಲ್ಲ ಹರಡಿತ್ತು. ಆಮೇಲೆ ನನಗೆ ಆಕೆಯ ಮೇಲೆ ಒಂದು ಬಗೆಯ ಅನುಮಾನ ಬಂತು. ಆಮೇಲೆ ಎಲ್ಲ ಮೊದಲಿನಂತೆ ಚೆನ್ನಾಗಿ ನಡೀತಾ ಇತ್ತು. ಆದರೆ ಈ ನಡುವೆ ದೊಡ್ಡಮ್ಮಗೆ ಹುಷಾರಿರಲಿಲ್ಲ. ಅನಿವಾರ್ಯವಾಗಿ ನಾನು BA ಓದುವಾಗಲೇ ಕಾಲೇಜು ತೊರೆದು ಕೆಲಸಕ್ಕೆ ಸೇರಬೇಕಾಯಿತು. ಆಮೇಲೆ ನಾನೇ ಮನೆ ಜವಾಬ್ದಾರಿ ತಗೊಂಡು ತಂಗಿಯನ್ನು ಓದಿಸೋಕೆ ಶುರು ಮಾಡಿದೆ. ಆನಂತರ ನಾನೇ ಒಂದು ಚಿಕ್ಕ ಬಿಸಿನೆಸ್ ಹಾಕಿದೆ. ವ್ಯಾಪಾರ ಚೆನ್ನಾಗಿತ್ತು. ಕೆಲವೊಮ್ಮೆ ರಾತ್ರಿ 11 ಆದರೂ ಅಂಗಡಿ ಗ್ರಾಹಕರಿಂದ ತುಂಬಿ ತುಳುಕುತ್ತಿತ್ತು. ಆದರೆ ದೊಡ್ಡಮ್ಮ ತನಗೆ ಹುಷಾರು ತಪ್ಪಿದ್ದಾಗಿನಿಂದಲೂ ಬೇರೆಯವರು ಅವರನ್ನು ತಲೆ ಎತ್ತಿ ಕೂಡ ನೋಡಲಿಲ್ಲ. ಹೀಗೆ ಒಂದು ದಿನ ನಾನು ಮಧ್ಯಾಹ್ನ ಅಂತ ಊಟಕ್ಕೆ ಹೋಗಬೇಕಾದರೆ ಜೋರಾಗಿ ಮಳೆ ಬಂದು ನಾನು ನೆನೆಸಿಕೊಂಡು ಬಿಟ್ಟೆ. ಮನೆಗೆ ಹೋದ ನಂತರ ನನ್ನ ಅವಸ್ಥೆ ನೋಡಿ ದೊಡ್ಡಮ್ಮ ನನಗೆ ಚೆನ್ನಾಗಿ ಬೈದರು. ಆಮೇಲೆ ನನ್ನ ಕೂರಿಸಿ ನನ್ನ ಮುಂದೆ ನಿಂತು ಟವಲ್ನಿಂದ ತಲೆ ಒರೆಸೋಕೆ ಶುರು ಮಾಡಿದರು. ಮೊದಲೇ ಮಳೆಯಲ್ಲಿ ನೆನೆದಿದ್ದ ನನಗೆ ಅವರ ಸೌಂದರ್ಯ ನೋಡಿ ಏನೇನೋ ಅನಿಸತೊಡಗಿತ್ತು. ಒಂದು ತರಹದ ಬಯಕೆ ಮೂಡುತ್ತಿತ್ತು. ಆದರೆ ಕೊನೆಗೆ ನಾನು ಬಿಡಿ ಬೇಡ, ನಾನೇ ಒರೆಸಿಕೊಳ್ಳುತ್ತೇನೆ ಅಂತ ಹೇಳಿದೆ. ಅವರು ಒಳಗಡೆ ಹೋಗಿ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಬಂದು ಕೊಟ್ಟರು. ನಾನು ಅದನ್ನು ಕುಡಿದು ಊಟ ಮಾಡದೆ ಹಾಗೆ ಮಲಗಿಬಿಟ್ಟೆ. ನಾನು ಸಾಯಂಕಾಲ ಎದ್ದಾಗ ದೊಡ್ಡಮ್ಮ ಕಸ ಗುಡಿಸುತ್ತಿದ್ದಾಗ ಮತ್ತೆ ನನಗೆ ಅದರ ದರ್ಶನವಾಯಿತು. ನನಗೆ ಅದರ ಬಗ್ಗೆ ವಿಚಾರ ಶುರುವಾಯಿತು. ನಾನು ಎದ್ದು ನೇರವಾಗಿ ಬಾತ್ರೂಮಿಗೆ ಹೋಗಿ ಮುಖ ತೊಳ್ಕೊಂಡು ಒಂದು ಚೂರು ಟೆನ್ಷನ್ ಕಡಿಮೆ ಮಾಡಿಕೊಂಡು ಹೊರಗೆ ಬಂದೆ. ಆಗ ದೊಡ್ಡಮ್ಮ ತಾನು ಹೊರಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ಲು. ನಾನು ಸರಿ ಅಂತ ಹೇಳಿದೆ. ಅವಳು 2-3 ಗಂಟೆ ಬಿಟ್ಟುಕೊಂಡು ಬಂದಳು. ಬಂದಾಗ ಅವಳ ಕೂದಲು ಮತ್ತೆ ಹರಡಿತ್ತು. ನನಗೆ ಮತ್ತೆ ಡೌಟ್ ಆಯಿತು. ದೊಡ್ಡಮ್ಮ ಇವಾಗ ಹೊರಗಡೆ ಹೋಗಿ ಶುರು ಹಚ್ಚಿಕೊಂಡಿದ್ದಾರೆ ಅಂತ ವಿಚಾರ ಮಾಡಿದೆ. ಈ ನಡುವೆ ಕಮಲಾಗೆ ಇಂಜಿನಿಯರಿಂಗ್ ಸೀಟು ಸಿಕ್ಕಿದ್ದರಿಂದ ಅವಳನ್ನು ಬೇರೆ ಊರಲ್ಲಿ ಹಾಸ್ಟೆಲ್ನಲ್ಲಿ ಇರಿಸಿದೆ. ಇವಾಗ ನಾನು ಮನೆಯಲ್ಲಿ ನಾನು ಮತ್ತು ದೊಡ್ಡಮ್ಮ ಮಾತ್ರ ಇದ್ದೆವು. ನಾನು ಅಂಗಡಿಗೆ ಹೋದಾಗ ಅವಳು ಏನು ಮಾಡುತ್ತಾಳೆ ಎಂದು ನನಗೆ ಡೌಟ್ ಬರೋಕೆ ಶುರುವಾಯಿತು. ಒಂದು ದಿನ ನಾನು ಅಂಗಡಿನ ಬೇಗ ಹಾಕಿ ಮನೆಗೆ ಬಂದಾಗ ಅವಳು ಅಲ್ಲಿ ಇರಲಿಲ್ಲ. ಫೋನ್ ಮಾಡಿದ್ರೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು. ನಾನು ಆಯ್ತು ಅಂತ ಸುಮ್ಮನಾದೆ. ಹೀಗೆ ಕೆಲವು ದಿನ ಆದ್ಮೇಲೆ ನಾನು ಸುಮ್ಮನೆ ತಲೆನೋವು ಅಂತ ಹೇಳಿ ಮನೆಯಲ್ಲೇ ಇದ್ದೆ. ಆ ದಿನ ದೊಡ್ಡಮ್ಮ ಮತ್ತೆ ರೆಡಿಯಾಗಿ ಎಲ್ಲೋ ಹೋಗೋಕೆ ಸಿದ್ಧವಾದಳು. ನಾನು ಈ ಸರಿ ಹೋಗಿ ಬನ್ನಿ ಅಂತ ಹೇಳಿ ನಿಧಾನವಾಗಿ ಬೆನ್ನುಟ್ಟಿದೆ. ಅವಳು ಸಿಟಿಯಲ್ಲಿ ಯಾರದೋ ಮನೆ ಒಳಗೆ ಹೋದಳು. ಅವಳು ಹೋದ ತಕ್ಷಣ ಆ ಮನೆ ಬಾಗಿಲು ಹಾಕ್ತು. ಎಷ್ಟೊತ್ತಾದರೂ ತೆಗಿಲೇ ಇಲ್ಲ. ನನಗೆ ಎಲ್ಲವೂ ಗೊತ್ತಾಯಿತು. ದೊಡ್ಡಮ್ಮ ಮತ್ತೆ ಮೊದಲಿನಂತೆ ಆಗಿದ್ದಾರೆ ಅಂತ. ಆಮೇಲೆ ನನಗೆ ಅವರ ಬಗ್ಗೆ ಇದ್ದ ಯೋಚನೆಗಳು ಬದಲು ಆಗಿಬಿಟ್ಟವು. ನಾನು ಕೂಡ 25 ವಯಸ್ಸಿನವನಾಗಿದ್ದೆ. ನನಗೂ ಎಲ್ಲದರ ಬಗ್ಗೆ ತಿಳಿತಾಯಿತ್ತು. ಆದರೆ ನಾನು ಒಂದು ಸಲ ಅವರ ಜಗದಲ್ಲಿ ನಿಂತು ವಿಚಾರ ಮಾಡಿದೆ. ಅವರು ತಮ್ಮ ಗಂಡ ಸತ್ತ ಬಳಿಕ ತಮ್ಮ ಜೀವನವನ್ನು ಮಗಳಿಗಾಗಿ ಮುಡಿಪಾಗಿ ಇಟ್ಟಿದ್ದರು. ಈ ನಡುವೆ ನಾನು ಬಂದು ಅವರ ಜೊತೆಗೆ ಇದ್ದೆ. ನಮ್ಮನ್ನೆಲ್ಲ ಸಾಕಬೇಕಾದರೆ ಕೆಲವು ತ್ಯಾಗಗಳನ್ನು ಮಾಡಲೇಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಅದಕ್ಕೆ ಹೀಗೆಲ್ಲ ಮಾಡಿದ್ದಾರೆ ಅನಿಸಿತು. ಅಲ್ಲದೆ ಅವರಿಗೆ ಕೇವಲ 20ಕ್ಕೆ ಮದುವೆಯಾಗಿ 24ಕ್ಕೆ ವಿಧವೆಯಾಗಿದ್ದರು. ಅವರು ಕೂಡ ಒಂದು ಹೆಣ್ಣು. ಅವರಿಗೂ ಭಾವನೆ ಇರುತ್ತವೆ. ಅದನ್ನೆಲ್ಲ ಎಲ್ಲರ ಮುಂದೆ ಹೇಳಲಾಗದೆ ಹೀಗೆಲ್ಲ ಮಾಡುತ್ತಿರುತ್ತಾರೆ ಎನಿಸಿತು. ಆ ದಿನದಿಂದ ನಾನು ಅವರನ್ನು ಕದ್ದು ನೋಡುವುದು, ಇಣುಕಿ ಹಾಕಿ ನೋಡುವುದು ಮಾಡ್ತಾ ಇದ್ದೆ. ಅವರಿಗೂ ಇದೆಲ್ಲ ಗೊತ್ತಿದ್ದರೂ ಸುಮ್ಮನೆ ಇರುತ್ತಿದ್ದರು. ಕೆಲವೊಮ್ಮೆ ನನ್ನ ಪಕ್ಕದಲ್ಲಿ ಕುಳಿತುಬಿಡುತ್ತಿದ್ದರು. ಟೀ ಕೊಡೋಕೆ ಅಂತ ಬಂದಾಗ ನಾನು ತುರುಗುಟ್ಟಿಕೊಂಡು ಅವಳನ್ನು ನೋಡ್ತಾ ಇದ್ದೆ. ಅವರು ಏನು ಗೊತ್ತಿಲ್ಲದಂತೆ ಟೀ ಕೊಟ್ಟು ಹೋಗ್ತಾ ಇದ್ರು. ಹೀಗೆ ಮನೆಯಲ್ಲಿ ನಮ್ಮಿಬ್ಬರ ನಡುವೆ ಗೊತ್ತೋ ಗೊತ್ತಿಲ್ಲದೆ ಒಂಥರ ಹೊಸ ಬಾಂಧವ್ಯ ಬೆಳೀತಾ ಇತ್ತು. ಆದರೆ ಇಬ್ಬರೂ ನಮ್ಮ ಸುಪರ್ದಿಯಲ್ಲಿ ನಾವು ಇದ್ದೆವು.
ಕೊನೆಗೆ ಒಂದು ದಿನ ಹೊರಗಡೆ ಜೋರಾಗಿ ಮಳೆ ಬರ್ತಾ ಇರಬೇಕಾದರೆ ನಾನು ಅಂಗಡಿಯಿಂದ ಬಂದು ಊಟಕ್ಕೆ ಕೂತಿದ್ದೆ. ಅವಾಗ ನನಗೆ ನೀರು ತರ್ತೀನಿ ಅಂತ ಹೇಳಿ ಕಾಲು ಜಾರಿ ಬಿದ್ದಳು. ನಾನು ಬೇಗ ಹೋಗಿ ಅವಳನ್ನು ಎಬ್ಬಿಸೋಕೆ ಪ್ರಯತ್ನಪಟ್ಟೆ. ಅವಳು ನಿಧಾನವಾಗಿ ಎದ್ದು ನಿಂತರು. ಅಡ್ಡಾಡೋಕೆ ಆಗ್ಲಿಲ್ಲ. ನಾನು ಅವಳನ್ನು ನಿಧಾನವಾಗಿ ಕರೆದುಕೊಂಡು ಬಂದು ಸೋಫಾ ಮೇಲೆ ಕೂರಿಸಿದೆ. ನಾನು ಊಟ ಮಾಡಿ ಅವರಿಗೆ ಊಟಕ್ಕೆ ಬಡಿಸಿದೆ. ಇಬ್ಬರದ್ದು ಒಮ್ಮೆಲೆ ಊಟ ಆಯಿತು. ಅವರು ಏಳೋಕೆ ಪ್ರಯತ್ನಪಟ್ಟು ಮತ್ತೆ ಸೋಫಾ ಮೇಲೆ ಕುಸಿದರು. ಆಗ ನಾನು ಇಲ್ಲೇ ಮಲ್ಕೊಳ್ಳಿ, ಪರವಾಗಿಲ್ಲ ಅಂತ ಹೇಳಿದೆ. ಆಮೇಲೆ ನಾನು ಒಳಗೆ ಹೋಗಿ ಬಾಂಬ್ ತಂದು ಕಾಲಿಗೆ ಹಚ್ಚೋಕೆ ಶುರು ಮಾಡಿದೆ. ಅವರು ನನ್ನನ್ನೇ ಒಂದು ಬಗೆಯ ಭಾವನೆಯಿಂದ ನೋಡ್ತಾ ಇದ್ರು. ಆಮೇಲೆ ನಾನು ಸ್ವಲ್ಪ ಮೇಲೆ ಏರಿಸಿ ಹಚ್ಚೋಕೆ ಶುರು ಮಾಡಿದೆ. ಅವರು ಪರವಾಗಿಲ್ಲ ಬಿಡು ಎನ್ನುತ್ತಾ ಇದ್ದರು. ನಾನು ಸುಮ್ಮನೆ ಇರಿ, ಏನೂ ಆಗೋಲ್ಲ, ನನಗೆ ಹುಷಾರಿಲ್ಲ ಅಂದ್ರೆ ನೀವೇ ಎಲ್ಲ ಮಾಡ್ತೀರಾ ಅಂತ ಹೇಳ್ತಾ ಇದ್ದೆ. ನನಗೆ ಒಳಗಡೆ ಅದರ ದರ್ಶನವಾಯಿತು. ನಾನು ಒಂದು ಕ್ಷಣ ಶಾಕ್ ಆದೆ. ಅವರು ಬಾಂಬ್ ಕಾಲಿಗೆ ಹಚ್ಚು, ಎಲ್ಲಿ ನೋಡ್ತಾ ಇದ್ದೀಯಾ ಅಂತ ಹೇಳಿದ್ಲು. ನಾನು ಸರಿ ಅಂತ ಹೇಳಿ ಕಾಲಿಗೆ ಬಾಂಬ್ ಹಚ್ಚಿದೆ. ಆದರೆ ನನಗೆ ಅದು ಕಾಣ್ತಾನೇ ಇತ್ತು. ಅವರು ಸುಮ್ಮನೆ ಇದ್ದರು. ಕೊನೆಗೆ ಅವರು, ನಾನು ಇವತ್ತು ನಿನ್ನ ರೂಮಿನಲ್ಲಿ ರೆಸ್ಟ್ ಮಾಡ್ತೀನಿ, ಕಾಲು ಬೇರೆ ನೋಯ್ತಾ ಇದೆ, ರಾತ್ರಿ ಏನಾದರೂ ಬೇಕಾದರೆ ಕಷ್ಟ ಎಂದು ಹೇಳಿದರು. ನಾನು ಸರಿ ಅಂತ ಹೇಳಿ ಅವರನ್ನು ಒಳಗಡೆ ಮಲಗಿಸಿ ನಾನು ಹೊರಗಡೆ ಬಂದು ಮಲಗಿದೆ. ಆವಾಗ ಅವರು ಮತ್ತೆ ನನ್ನ ಕರೆದರು. ಅದ್ಯಾಕೆ ಅಲ್ಲಿ ಮಲಗಿದ್ದೀಯಾ, ಏನಾಯ್ತು, ಇಲ್ಲೇ ನಿನ್ನ ಜಾಗದಲ್ಲೇ ಮಲಗು ಅಂದ್ರು. ನಾನು ಬೇಡ ಅಂತ ಅಂದೆ. ಅವರು ಒತ್ತಾಯಪೂರ್ವಕವಾಗಿ ಏನೂ ಆಗೋಲ್ಲ ಅಂತ ಹೇಳಿದ್ರು. ನಾನು ಸರಿ ಅಂತ ಹೇಳಿದೆ. ಹಾಗೆ 20 ನಿಮಿಷ ಆದ್ಮೇಲೆ ನಾನು ಏನೋ ವಿಚಾರ ಮಾಡ್ತಾ ಇದ್ದಾಗ ದೊಡ್ಡಮ್ಮ, ಅದು ಹಾಗೆ ಮೊದಲಿಗೆ ಸ್ವಲ್ಪ ಭಯ, ಹಿಂಜರಿಕೆ ಆಗುತ್ತೆ, ಅದರ ಜೊತೆ ಸಂಕೋಚ ಕೂಡ ಆಗುತ್ತೆ, ಏನೇನೋ ವಿಚಾರ ಬರ್ತಾ ಇರುತ್ತದೆ. ಧೈರ್ಯ ಮಾಡಿ ಒಂದು ಹೆಜ್ಜೆ ಮುಂದೆ ಇಡು, ನೀನು ಮುಂದೆ ಹಾಕುವುದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ಅಂತ ಹೇಳಿದ್ದು. ನನಗೆ ಆ ಮಾತಿನ ಅರ್ಥ ಆಗಲಿಲ್ಲ. ನೀವು ಏನು ಹೇಳ್ತಾ ಇದ್ದೀರಾ ಎಂದಾಗ ಎಲ್ಲ ತಿಳಿದವಳಂತೆ ಏನು ಗೊತ್ತಿಲ್ಲದವರಂತೆ ನಟಿಸಬೇಡ. ನನಗೆ ಎಲ್ಲವೂ ಗೊತ್ತು. ನೀನು ನನ್ನನ್ನು ಕದ್ದು ನೋಡುವುದು ನನಗೆ ಗೊತ್ತಿದೆ. ಆದರೆ ನಾನು ಸುಮ್ಮನಿದ್ದೆ. ಇವತ್ತು ನನ್ನ ನೋಡಿದ ಮೇಲೆ ಇದನ್ನು ಮುಚ್ಚಿಟ್ಟರೆ ಏನೂ ಉಪಯೋಗವಿಲ್ಲ. ನೀನು ಕೂಡ ದೊಡ್ಡವನಾಗಿ ಬಿಟ್ಟಿದ್ದೀಯಾ ಎಂದು ಹೇಳಿದರು. ನನಗೆ ಅವಾಗ ಅವರ ಮಾತಿನ ಪೂರ್ಣ ಅರ್ಥವಾಗಿ ಅವರ ಹಿಂದಿನ ಎಲ್ಲ ಕಥೆಗಳು ನೆನಪಿಗೆ ಬಂದವು. ಪಿಯುಸಿಯಲ್ಲಿ ಒಂದು ದಿನ ನಡೆದ ಘಟನೆ, ಆಮೇಲೆ ಫ್ಯಾನ್ ರಿಪೇರಿ ನೆಪ, ಆಮೇಲೆ ಬೇರೆ ಏರಿಯಾದಲ್ಲಿ ಹೋಗಿದ್ದು ಎಲ್ಲ ನೆನಪಿಗೆ ಬಂತು. ಆಗ ನಾನು ಮೌನವಾಗಿ ಇದ್ದೆ. ಕೊನೆಗೆ ಅವಳು ನನಗೆ ಸುಖ ನೀಡಿದಳು. ನನಗೂ ಏನು ಮಾತಾಡಬೇಕೆಂದು ಗೊತ್ತಾಗದೆ ಆ ಪರಿಸ್ಥಿತಿಗೆ ತಕ್ಕಂತೆ ಬಯಕೆಯಿಂದ ವರ್ತಿಸಿದೆ. ಆಮೇಲೆ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ. ಮರುದಿನ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬಂದು ರೆಸ್ಟ್ ಮಾಡಿಸಿದೆ. ಆಮೇಲೆ ಅವಳಿಗೆ ಆ ಬಗ್ಗೆ ಕೇಳಿದಾಗ ಅವಳು ಒಂದು ಬಗೆಯ ಸಮಾಧಾನದಿಂದ ಆಗುವುದಿಲ್ಲ, ಒಳ್ಳೆಯದಕ್ಕೆ. ಇಷ್ಟು ದಿನ ನಾನು ಹೊರಗಡೆ ಹೋಗ್ತಾ ಇದ್ದೆ, ಆದರೆ ಇವಾಗ ಅದು ಮನೆಯಲ್ಲಿ ಸಿಗುತ್ತೆ ಅಂತ ಅಂದ್ರೆ ನಾನು ಎಲ್ಲಿ ಹೋಗೋಲ್ಲ. ಈ ವಿಷಯ ಯಾರಿಗೂ ಹೇಳಬೇಡ. ಕಮಲಾಗೆ ಗೊತ್ತಾದರೆ ಇಬ್ಬರಿಗೂ ಕಷ್ಟ. ನನ್ನಿಂದಾಗಿ ನಿನಗೂ ತೊಂದರೆಯಾಗುತ್ತೆ ಅಂತ ಹೇಳಿದ್ಲು. ನಾನು ಸರಿ ಅಂತ ತಲೆಯಾಡಿಸಿ ಮತ್ತೆ ಆ ಸುಖ ದಿನ ಅನುಭವಿಸಿದೆ. ಇದಾದ ನಂತರ ನಾನು ಕಮಲ ಮನೆಗೆ ಬರುವವರೆಗೂ ಆಟ ಆಡ್ತಾನೆ ಇದ್ದೆ ಫ್ರೆಂಡ್ಸ್.